ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. ಎಲೆಕ್ಷನ್ ಹೊಸ್ತಿಲಲ್ಲಿ ಟಿಕೆಟ್ ಎಲ್ಲ ಅನೌನ್ಸ್ ಆಗಿದೆ, ಎಲೆಕ್ಷನ್ ಡೇಟ್ ಫಿಕ್ಸ್ ಆಗಿದೆ. ಈ ಹೊತ್ತಲ್ಲಿ ಕರ್ನಾಟಕದ ಜನಕ್ಕೆ ಗ್ಯಾರಂಟಿ ಶಾಕ್. ಬಿಜೆಪಿಯವರು ಆರೋಪ ಮಾಡಿಕೊಂಡು ಬಂದಿರೋದಕ್ಕೂ ಈಗ ನಡೀತಿರೋದಕ್ಕೂ ಒಂದಕ್ಕೊಂದು ಹೋಲಿಕೆ ಆಗ್ತಿದೆಯಲ್ಲ. ಗ್ಯಾರಂಟಿಯನ್ನೇ ನಂಬಿಕೊಂಡು ಕರ್ನಾಟಕದಲ್ಲಿ 23ರ ಚುನಾವಣೆ ಗೆದ್ದಂಗೆ 24ರ ಎಲೆಕ್ಷನ್ ಗೆಲ್ತೀವಿ ಅನ್ನೋ ನಂಬಿಕೆಯಲ್ಲಿರುವಂಥ ಕೈ ಲೆಕ್ಕಾಚಾರ ಉಲ್ಟಾ ಆಗ್ತಿರೋದು ಎಲ್ಲಿ, ಏನಾಗ್ತಿದೆ ಸರ್ಕಾರಕ್ಕೆ? ಬಹಳ ಒತ್ತಡದ ಪರಿಸ್ಥಿತಿ ಉಂಟಾಗಿದೆಯಾ? ಹಾಗಾದರೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯ ಲೆಕ್ಕ. ಒಂದು ಜಿಲ್ಲೆದು ನಾವು ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ. ಇನ್ನು ರಾಜ್ಯವ್ಯಾಪಿ ಏನಾಗಿದೆ ಅನ್ನೋದನ್ನು ನೀವು ಹೋಲಿಕೆ ಮಾಡಿ ನೋಡ್ಕೊಳ್ಬಹುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಅನ್ನಭಾಗ್ಯ, ಈಗ 5 ಗ್ಯಾರಂಟಿಗಳ ಪೈಕಿ ಹಿಂದಿನ ಅವಧಿಯಿಂದನೂ ಕೊಟ್ಕೊಂಡು ಬಂದಿರುವಂಥ ಅನ್ನಭಾಗ್ಯ 3 ತಿಂಗಳಿಂದ 5 kg ದುಡ್ಡು, ಅಂದರೆ ಅಕ್ಕಿದು ದುಡ್ಡು ಕೊಡ್ತಿದ್ದಾರಲ್ಲ, ಈಗ ಅಕ್ಕಿ ಹೊಂದಿಸೋಕ್ಕಾಗ್ತಿಲ್ಲ ಅಂತ ಆ ದುಡ್ಡು ಬಂದಿಲ್ಲ. ಸೊ ರಾಜ್ಯದ ಜನ ಈಗ ಸಿಟ್ಟಿಗೇಳುವಂತಾಗಿದೆ. ಆಲ್ರೆಡಿ ಹೇಳಿದ ಹಾಗೆ ಮೈಸೂರಿನ ಲೆಕ್ಕ ಕೊಡೋದಾದರೆ 7 ಲಕ್ಷ BPL ಕಾರ್ಡ್ಗಳು ಬರೀ ಮೈಸೂರಲ್ಲೇ ಬರ್ತಾರೆ. ಆ 7 ಲಕ್ಷ BPL ಕಾರ್ಡ್ಗಳಿಗೆ 5 kg ತಲಾ 5 kg ದುಡ್ಡು 3 ತಿಂಗಳದ್ದು ಅಂದರೆ 105 ಕೋಟಿ ಒಂದು ಜಿಲ್ಲೆಗಾಗುತ್ತೆ. ಸೊ 105 ಕೋಟಿಯನ್ನು ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ಮೈಸೂರು ಜಿಲ್ಲೆ ಒಂದಕ್ಕೇನೆ 3 ತಿಂಗಳಿಂದ ದುಡ್ಡಿಲ್ಲ. ಆರಂಭದಲ್ಲಿ ಏನಾಯಿತು, 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು. ಆಮೇಲೆ 5 kg ಅಕ್ಕಿ ಕೇಂದ್ರ ಸರ್ಕಾರ ನಮಗೆ ಕೊಡ್ತಾ ಇಲ್ಲ ಅಕ್ಕಿ ಅನ್ನೋ ಕಾರಣಕ್ಕೆ ದುಡ್ಡು ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಅದೇ ರೀತಿ ಕೆಲವು ತಿಂಗಳು ಬಂತು, ಬಟ್ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳದ್ದು ಬಂದಿಲ್ಲ. ಏನಾಗ್ತಾ ಇದೆ? ಮೊನ್ನೆ ಅಷ್ಟೇ ಸಿದ್ದರಾಮಯ್ಯನವರು ಬಜೆಟಲ್ಲಿ ಕೋಟಿ ಗ್ಯಾರಂಟಿಗೆ ಅಂತ ಎತ್ತಿಟ್ಟಿದ್ದಾರಲ್ಲ. ಹಾಗಾದರೆ ಆ ಎತ್ತಿಟ್ಟಿರುವ ಹಣ ಎಲ್ಲಿಗೆ ಹೋಗ್ತಾ ಇದೆ? ಅಥವಾ ಸರ್ಕಾರಕ್ಕೆ ಗ್ಯಾರಂಟಿ ಹಣವನ್ನು ಹೊಂದಿಸೋದಕ್ಕೆ ಕಷ್ಟ ಆಗ್ತಿದೆಯಾ? BJPಯವರು ಪದೇ ಪದೇ ಹೇಳ್ತಾ ಇರೋದೇನು, ಲೋಕಸಭಾ ಚುನಾವಣೆ ತನಕ ಮಾತ್ರ ಗ್ಯಾರಂಟಿ, ಆಮೇಲೆ ನಿಂತು ಹೋಗುತ್ತೆ, ನೋಡ್ತಾ ಇರಿ. ರೇವಂತ್ ರೆಡ್ಡಿ ಅವರು ಬ್ಲ್ಯಾಕ್ ಮೇಲ್ ಮಾಡಿದ್ರು, ಅಲ್ಲಿ ಅವ್ರ ಮಾತು ವೈರಲ್ ಆಯ್ತಲ್ಲ. ಗೆಲ್ಲಿಸಿದ್ರೆ ನಾವು ಹೇಳಿದ ಎಲ್ಲ ಗ್ಯಾರಂಟಿ ಜಾರಿ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಸುಮಾರು ಜನ DK ಶಿವಕುಮಾರ್ ಆಪ್ತರು, ಬಾಲಕೃಷ್ಣ ಅವರ ಸ್ಟೇಟ್ಮೆಂಟ್ ಎಲ್ಲ ವೈರಲ್ ಆಯಿತು. ಯಾಕೆ ನೀವು ಮತ ಹಾಕಿಲ್ಲ ಅಂದರೆ ನಾವು ಯಾಕೆ ಗ್ಯಾರಂಟಿ ಕಂಟಿನ್ಯೂ ಮಾಡೋಣ, ರಿಜೆಕ್ಟ್ ಆಗಿದೆ ಅಂತ ಅಲ್ವಾ ಗ್ಯಾರಂಟಿ, ಸ್ಟಾಪ್ ಮಾಡೋಣ ಬಿಡಿ ಅನ್ನೋ ರೀತಿಯಲ್ಲಿ ಅವರ ಸ್ಟೇಟ್ಮೆಂಟ್ ಸದ್ದು ಮಾಡ್ತು. ಸೊ ನಿಜಕ್ಕೂ ಈ ರೀತಿಯ ಪ್ಲ್ಯಾನ್ ಆಗ್ತಿದೆಯಾ? ಮತ್ತೊಂದು ಕಡೆ ಈಗಾಗಲೇ ಸುದ್ದಿ ಆಗಿದೆಯಲ್ವ, ನಾವು ಕೂಡ ರಿಪೋರ್ಟ್ ಮಾಡಿದ್ದೀವಿ. ಆರ್ಥಿಕ ಇಲಾಖೆ ಹಲವು ಕಂಡೀಷನ್ಸ್ ಹಾಕೋದಕ್ಕೆ ಶಿಫಾರಸು ಮಾಡಿದೆ. ಈ ಥರ ಈಗ ಕೊಡ್ತಿರೋದು ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಡೆಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಹಲವು ಕಂಡೀಷನ್ಸ್ ಒಂದಿಗೆ ಬದಲಾದ ಸ್ವರೂಪದಲ್ಲಿ ಜಾರಿ ಮಾಡೋ ಪ್ಲ್ಯಾನ್ ಮಾಡ್ತಿದೆಯಾ ಸರ್ಕಾರ ಅನ್ನೋದ್ರ ಬಗ್ಗೆನೂ ಈಗಾಗಲೇ ಜೋರಾಗಿದೆ ಚರ್ಚೆ. ಮತ್ತೊಂದು ಕಡೆ ಬಸವರಾಜ ರಾಯರೆಡ್ಡಿ ಆರ್ಥಿಕ ಸಲಹೆಗಾರರು ಕೊಟ್ಟಿದ್ದ ಸ್ಟೇಟ್ಮೆಂಟ್ ನ್ಯಾಷನಲ್ ಲೆವೆಲಲ್ಲಿ ಚರ್ಚೆ ಆಯಿತು. ಡೆಲ್ಲಿಲಿ ಪ್ರೊಟೆಸ್ಟ್ ಮಾಡಿದಾಗ ನಿರ್ಮಲಾ ಸೀತಾರಾಮನ್ ಏನಂದರು, ಕರ್ನಾಟಕದಲ್ಲಿ ಗ್ಯಾರಂಟಿ ಮತ್ತೊಂದು ಅಂತ ಈ ರೀತಿ ದಿವಾಳಿ ಎಬ್ಬಿಸ್ಕೊಂಡು ಈ ಕೇಂದ್ರ ಸರ್ಕಾರ ಅನುದಾನ ಕೊಡ್ತಿಲ್ಲ ಅಂತಿದ್ದಾರೆ. ಅವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸ್ಟೇಟ್ಮೆಂಟನ್ನೇ ನೆನಪಿಸ್ತೀನಿ ಅಂತ, ಸರ್ಕಾರಕ್ಕೆ ಹೊರೆಯಾಗಿದೆ ಗ್ಯಾರಂಟಿಗಳು, ಕಷ್ಟ ಆಗ್ತಿದೆ ಅನ್ನುವ ಹೇಳಿಕೆಯನ್ನು ತಿರುಗೇಟು ಕೊಡೋಕೆ ಬಳಸ್ಕೊಂಡಿದ್ರು. ಸೊ ಇವೆಲ್ಲವನ್ನು ಒಟ್ಟಿಗೆ ನೋಡಿ, ಈಗ ಅನ್ನಭಾಗ್ಯದ ದುಡ್ಡು 3 ತಿಂಗಳಿಂದ ಯಾಕೆ ಬಂದಿಲ್ಲ ಅನ್ನೋ ಪ್ರಶ್ನೆ ಎತ್ತಿದ್ರೆ, ಅಕ್ಕಿ ಏನೋ ಸಿಗ್ತಾ ಇಲ್ಲ ಸರಿ, ಹಣವನ್ನು ಹಾಕೋದಕ್ಕೆ ಯಾಕೆ ಆಗ್ತಿಲ್ಲ? ಈಗ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆಯೂ ಸುಮಾರು ಕಂಪ್ಲೇಂಟ್ಸ್ ಇದ್ವು. ಕೆಲವ್ರಿಗೆ ಆಗ್ತಾನೇ ಇಲ್ಲ ಅನ್ನೋದು, ದುಡ್ಡು ರೀಚ್ ಆಗ್ತಿಲ್ಲ ಟೈಮ್ಗೆ ಅನ್ನೋದು ಒಂದು, ಗೃಹಲಕ್ಷ್ಮಿನೇ ಮಾಡಿಸ್ಕೊಳ್ಳೋಕ್ಕಾಗ್ತಿಲ್ಲ ಎಲಿಜಿಬಲ್ ಇದ್ದರೂ ಕೂಡ ಅನ್ನೋದು ಇನ್ನೊಂದು ಆರೋಪ. ಇಲ್ಲ ಆದಷ್ಟು ಬೇಗೆಲ್ಲ ಸರಿ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದೆಲ್ಲ ನೋಡಿದ್ದೀವಿ. ಈಗಂತೂ ಗ್ಯಾರಂಟಿ ಸಮಾವೇಶಗಳನ್ನು ಮಾಡಿ ಮನೆ ಮನೆಗೂ ತಲುಪೋ ಪ್ರಯತ್ನ ಆಗ್ತಿದೆ. ಗ್ಯಾರಂಟಿ ರೀಚ್ ಮಾಡ್ತಿದ್ದೀವಿ, ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಭರವಸೆ ಕೊಡ್ತಿದ್ದಾರೆ, ಯಾವ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಅಂತ. ಅದಕ್ಕಾಗಿಯೇ ಕಾಂಗ್ರೆಸ್ ಕಾರ್ಯಕರ್ತ ಒಂದು ಟೀಮ್ ಮಾಡಿ ಅವ್ರಿಗೆ ಅಧಿಕಾರ ಕೊಟ್ಟು ಈಗೆಲ್ಲ ಹೇಳ್ತಿದ್ದಾರಲ್ಲ BJPಯವರು. ಪಕ್ಷದ ಕಾರ್ಯಕರ್ತರಿಗೆ ದುಡ್ಡು ಕೊಡೋದಕ್ಕೆ, ಸ್ಯಾಲ್ರಿ ಕೊಡೋದಕ್ಕೆ, ಇವರು ಪ್ರಚಾರ ಮಾಡೋದಕ್ಕೆ ಸರ್ಕಾರದ ದುಡ್ಡು ಬಳಸ್ಕೊಳ್ತಿದ್ದಾರೆ, ಬೇರೆ ಥರದ ಹೆಸರು ಕೊಟ್ಟು ಅಂತ. ಇಂಥದ್ದೆಲ್ಲ ನಡೀತಿದೆ. ಆದರೆ ಇವರೆಲ್ಲ ಗ್ಯಾರಂಟಿ, ಅದರಲ್ಲೂ ಪ್ರಮುಖವಾಗಿ ಅನ್ನಭಾಗ್ಯದ ಹಣ 3 ತಿಂಗಳಿಂದ ಹೋಗಿಲ್ಲ ಅನ್ನೋದನ್ನು ಯಾಕೆ ಗಮನಿಸ್ತಾ ಇಲ್ಲ? ಇದು ಸರ್ಕಾರಕ್ಕೆ ಗೊತ್ತೇ ಆಗಿಲ್ವಾ? ಹಾಗಾದರೆ ಮಧ್ಯದಲ್ಲಿ ಯಾರೋ ತಡೆ ಹಿಡಿದಿದ್ದಾರಾ? ಏನಾಗ್ತಿದೆ?
ಸರ್ಕಾರ ಬಹಳ ಒತ್ತಡದಲ್ಲಿದೆಯಾ ಎಲೆಕ್ಷನ್ ಹೊತ್ತಲ್ಲಿ? ಇದಕ್ಕೀಗ ಉತ್ತರ ಬಯಸ್ತಾ ಇದ್ದಾರೆ BPL ಕಾರ್ಡ್ದಾರರು. ಇನ್ನೆಷ್ಟು ದಿನ ಕಾಯಬೇಕು ಹಾಗಾದರೆ? ಯಾಕೆ ನೀವು ಭರವಸೆಗಳನ್ನು ಕೊಟ್ರಿ ಅಂತ. ಸೊ 24ರ ಚುನಾವಣೆ ಗ್ಯಾರಂಟಿ ಆಧಾರದಲ್ಲಿ ಹೋಗ್ತೀವಿ ಅಂತ ಅಂದುಕೊಂಡಿದ್ರೆ ಅದಕ್ಕೂ ಕೂಡ ದೊಡ್ಡ ಸವಾಲು ಬಂದೊದಗಿದೆಯಾ ಕೈಪಡೆಗೆ? ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.